ಆ ಊರಿನ ಜನ ನೆಮ್ಮದಿಯ ಜೀವನ ಮಾಡ್ತಾ ಇದ್ರು. ಆದರೆ ಸುರಿದ ಜಡಿ ಮಳೆ ಇಡೀ ಗ್ರಾಮಕ್ಕೆ ಭಯ ಹುಟ್ಟಿಸಿದೆ. ಅವೈಜ್ಞಾನಿಕವಾಗಿ ಗುಡ್ಡದಿಂದ ಮಣ್ಣು ತೆಗೆದ ಪರಿಣಾಮ ಭಾರೀ ಭೀತಿ ಎದುರಾಗಿದೆ. ಈ ನಡುವೆ ಕಾಂಗ್ರೆಸ್ ಶಾಸಕನ ವಿರುದ್ಧ ಗಂಭೀರ ಆರೋಪವೊಂದು ಕೇಳಿ ಬಂದಿದೆ. ಗುಡ್ಡ ಕುಸಿತ, ಕಚ್ಚಾ ತೈಲದ ಪೈಪ್ಗೆ ಅಪಾಯ. ಕಾಂಗ್ರೆಸ್ ಶಾಸಕನ ವಿರುದ್ಧ ಗಂಭೀರ ಆರೋಪ. ಮಂಗಳೂರಿನ ನಾಗುರಿಯಲ್ಲಿ ಬೃಹತ್ ಗುಡ್ಡ ಕುಸಿದು 3 ದುರಂತ ಅಂತ್ಯ ಕಂಡಿದ್ದಾರೆ. ಇಡೀ ಮನೆ ಕುಸಿದು ಬೀಳ್ತಿದ್ದಂತೆ ಮಲಗಿದ್ದವರೆಲ್ಲ ಮಲಗಿದ್ದಲ್ಲೇ ಪ್ರಾಣ ಕಳ್ಕೊಂಡಿದ್ದಾರೆ. ವರುಣನ ಹೊಡೆತಕ್ಕೆ 3 ಮಂದಿ ಬಲಿಯಾಗಿದ್ರು. ಇಷ್ಟಾದ್ರೂ ಅಧಿಕಾರಿಗಳು ಇನ್ನೂ ಎಚ್ಚೆತ್ತುಕೊಂಡಿಲ್ಲ ಅನ್ನುವುದೇ ವಿಪರ್ಯಾಸ. ಯಾಕಂದ್ರೆ ಅವೈಜ್ಞಾನಿಕವಾಗಿ ಮಣ್ಣು ಅಗೆದಿದ್ರಿಂದ ಮತ್ತೆ ಗುಡ್ಡ ಕುಸಿತವಾಗಿದೆ. ಇದರಿಂದ ದೇಶದ ಅತಿ ದೊಡ್ಡ ತೈಲ ಸಂಗ್ರಹಕಾರದ ಕಚ್ಚಾ ತೈಲದ ಪೈಪ್ ಲೈನ್ ಅಪಾಯಕ್ಕೆ ಆಹ್ವಾನ ನೀಡುತ್ತಿದ್ದು ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರಿನ ಸುರತ್ಕಲ್ ಸಮೀಪದ ಬಾಳದ ವಟ್ಟೆಕಾಯರ್ ಪ್ರದೇಶದಲ್ಲಿ ಮತ್ತೆ ಗುಡ್ಡ ಕುಸಿತವಾಗಿದೆ. ಅವೈಜ್ಞಾನಿಕವಾಗಿ ಗುಡ್ಡದಿಂದ ಮಣ್ಣು ತೆಗೆದ ಪರಿಣಾಮ ಗುಡ್ಡ ಕುಸಿದಿದೆ. ಪಾದೂರು ತೈಲ ಸಂಗ್ರಹಗಾರಕ್ಕೆ ವಟ್ಟೆಕಾಯರ್ ಪ್ರದೇಶದಲ್ಲಿ ಹಾದು ಹೋಗಿರುವ ಕಚ್ಚಾ ತೈಲದ ಪೈಪ್ಲೈನ್ ಅಪಾಯಕ್ಕೆ ಸಿಲುಕಿದೆ. ಪೈಪ್ಲೈನ್ ಕೆಳಭಾಗದಲ್ಲಿ ಪುತ್ತೂರು ಶಾಸಕ ಅಶೋಕ್ ರೈಗೆ ಸೇರಿದ ಎನ್ನಲಾದ ಗೋಡೌನ್ ವಿಸ್ತರಣೆಗೆ ಅವೈಜ್ಞಾನಿಕವಾಗಿ ಮಣ್ಣು ತೆಗೆದಿರೋ ಆರೋಪ ಕೇಳಿಬಂದಿದೆ. ಇದರಿಂದ ಮಣ್ಣಿನಡಿ ಇದ್ದ ಕಚ್ಚಾ ತೈಲದ ಪೈಪ್ಲೈನ್ ಕಾಣಿಸುತ್ತದೆ. ಹೀಗಾಗಿ ಸುತ್ತಮುತ್ತ ಇರೋ 80ಕ್ಕೂ ಹೆಚ್ಚು ಮನೆಗಳ ನಿವಾಸಿಗಳು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಒಂದ್ ವೇಳೆ ಈ ಪೈಪ್ ಬ್ಲಾಸ್ಟ್ ಆದರೆ ದೊಡ್ಡ ದುರಂತವೇ ಸಂಭವಿಸಲಿದೆ. ಕಳೆದ ಕೆಲ ವರ್ಷಗಳಿಂದ ಕಂಪನಿ ವಿಸ್ತರಣೆ ಮಾಡುವ ಕೆಲಸ ನಡೆಯುತ್ತಿದೆ. ಜೇಡಿ ಮಣ್ಣು ಹೊಂದಿರುವ ಗುಡ್ಡದಲ್ಲಿ ಅವೈಜ್ಞಾನಿಕವಾಗಿ ಮಣ್ಣು ತೆಗೆಯುತ್ತಿದ್ದಾರೆ ಎನ್ನಲಾಗಿದೆ. ಪೈಪ್ಲೈನ್ ಕಾಯೋ ಅಧಿಕಾರಿಗಳು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಮಣ್ಣು ಅಗೆಯುತ್ತಿದ್ರೂ ಸುಮ್ಮನಿರೋದು ಅನುಮಾನ ಹುಟ್ಟಿಸಿದೆ. ಅಲ್ಲದೆ ಇಲಾಖೆಗಳಿಂದ ಕಂಪನಿ ಅನುಮತಿಯನ್ನು ಪಡೆದಿಲ್ವಂತೆ. ಹೀಗಾಗಿ ತಪ್ಪಿತಸ್ಥರ ಮೇಲೆ ಕ್ರಮ ಕೈಗೊಳ್ಳಬೇಕೆಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಸ್ಥಳಕ್ಕೆ ಭೇಟಿ ನೀಡಿದ ಮುಲ್ಕಿ ಮೂಡಬಿದಿರೆ ಕ್ಷೇತ್ರದ ಶಾಸಕ ಉಮಾನಾಥ್ ಕೋಟ್ಯಾನ್ ತುರ್ತು ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದ್ದಾರೆ. ಅವ್ರು ಹೇಳುವಂಥದ್ದು ನಮ್ಮ ಖಾಸಗಿ ಜಾಗ ಆದ್ರೂ ಬಹುಶಃ ಮೈನ್ಸ್ ಆ್ಯಂಡ್ ಜಿಯೋಲಜಿ ಮತ್ತು ಪೈಪ್ಲೈನ್ ಇದೆ, ಭಾರಿ ರಿಸ್ಕ್, ಅದು ಡೇಂಜರ್. ಹಾಗಾಗಿ ಬಹುಶಃ ತೆಕ್ಕೊಳ್ಳಿಲ್ಲ ಅವರು. ಈಗ ಆಗ್ತದೆ ಅಂತ ಭಾವಿಸಿರ್ಲಿಕ್ಕಿಲ್ಲ. ಬಹುಶಃ ಈಗ ಆಗಿದೆ. ಇದಕ್ಕೆ ಪರಿಹಾರ ಏನು ಅಂತ ಈಗ ನಾವು ಕಂಡುಕೊಳ್ಬೇಕಾಗಿದೆ. ಒಟ್ನಲ್ಲಿ ಅವೈಜ್ಞಾನಿಕ ಕಾಮಗಾರಿಗೆ ಭಾರಿ ಅನಾಹುತವಾಗುವ ಭೀತಿಯಲ್ಲಿದ್ದಾರೆ ಗ್ರಾಮಸ್ಥರು. ಅಧಿಕಾರಿಗಳು ಇನ್ನಾದರೂ ಎಚ್ಚೆತ್ತುಕೊಂಡು ಕ್ರಮ ಕೈಗೊಳ್ಳಬೇಕಿದೆ. ಕ್ಯಾಮರಾಮ್ಯಾನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು. ಮತ್ತಷ್ಟು ಪ್ರಮುಖ ಸುದ್ದಿಯನ್ನು ಕನ್ನಡ ನಾಡಿ ಎಕ್ಸ್‌ಪ್ರೆಸ್‌ನಲ್ಲಿ ನೋಡೋಣ. ಕೋಲಾರದ ಶ್ರೀನಿವಾಸಪುರದಲ್ಲಿ 3 ಕೋಟಿ ವೆಚ್ಚದ ಈಜುಕೊಳ ಅನುಮೋದನೆ ಸಿಕ್ಕರೂ ಶುರುವಾಗಿಲ್ಲ ಕಾಮಗಾರಿ. ಕೂಡಲೇ ಸ್ವಿಮ್ಮಿಂಗ್ ಪೂಲ್ ನಿರ್ಮಾಣಕ್ಕೆ ಆಗ್ರಹ. ನೀರು ವ್ಯತ್ಯಯ ಸೇರಿದಂತೆ ಹಲವು ಸಮಸ್ಯೆ ಬಗೆಹರಿಸುವಂತೆ ಮನವಿ.